ರಂಭಾಪುರಿ ಶ್ರೀಗಳಿಗೆ ನನ್ನ ಭಕ್ತಿ ಪ್ರಣಾಮಗಳು. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗುರು ಚರಮೂರ್ತಿಗಳು ಮತ್ತು ಗಣ್ಯಮಾನ್ಯರ ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳೇ, ಜಗದ್ಗುರುಗಳು ಹೇಳಿದ ರೀತಿ ವಿಧಿ ಮುಂದೆ ಯಾರು ಓಡೋಕ್ಕಾಗೋದಿಲ್ಲ. ಹುಟ್ಟು ಮತ್ತು ಸಾವು ನಿಶ್ಚಿತ, ನಡುವೆ ನಾವು ಮಾಡ್ತಕ್ಕಂಥ ಕೆಲಸ ಮಾತ್ರ ಉಳಿಯುತ್ತೆ ಅಂತ ನಮಗೆಲ್ಲ ಗೊತ್ತಿರ್ಬೋದು. ಯೋಗಿಗಳಿಗೆ ಯೋಗಿಗಳ ಚಿಂತೆ, ಭೋಗಿಗಳಿಗೆ ಭೋಗಿಗಳ ಚಿಂತೆ. ನಾನು ನಿಮ್ಮ ಕಣ್ಣಿಗೆ ಭೋಗಿ ಕಾಣ್ತೇನೆ, ಭೋಗಿ ಜಿಲ್ಲಾಧಿಕಾರಿ ಎಲ್ಲ ವ್ಯವಸ್ಥೆ ಇದೆ ಅಂತ. ನಾನು ನಿನ್ನೆ ಬೆಳಗ್ಗೆ 8 ಗಂಟೆ ಮನೆ ಬಿಟ್ಟು ಕೊಟ್ಟೂರಿಗೆ ಹೋಗಿ ಅಲ್ಲಿ ಒಂದು 3 ಗಂಟೆ ಎಲ್ಲ ಮನೆಗಳಿಗೆ ಸೈಕಲ್ನಲ್ಲಿ ರೌಂಡ್ ಹೊಡೆದು ಜನತಾ ದರ್ಶನ ಮಾಡಿ ಮತ್ತೆ ಇಮಿಡಿಯೇಟು ಅಲ್ಲೇ ಐವಿನಲ್ಲಿ ಸ್ನಾನ ಮಾಡಿ ಮೈಲಾರಕ್ಕೆ ಹೋಗಿ ಪೂರ್ವಭಾವಿ ಸಭೆ ಮಾಡಿ ಪೂರ್ವಕ್ಕೆ ಹೋಗಿ ಪೂರ್ವಭಾವಿ ಮಾಡಿ ರಾತ್ರಿ 9:30ಗೆ ಮನೆಗೆ ಬಂದು ಒಂದು ರೊಟ್ಟಿ ತಿಂದು ಮಲಗಿದ್ದು. ಮತ್ತೆ ಬೆಳಗ್ಗೆ 8 ಗಂಟೆಗೆ ಎದ್ದು ಮತ್ತೆ ನಾನು ನಮ್ಮ ಪೂಜೆ ಕರ್ಮಗಳನ್ನು ಮುಗಿಸಿ ಆಫೀಸ್ಗೆ ಹೋಗಿ ಈಗ ಹಂಪಿ ಉತ್ಸವದ ಬಗ್ಗೆ ಅನೇಕ ಮೀಟಿಂಗ್ ಮಾಡಿ ಹಂಪಿ ನೋಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಇನ್ನೂ ಪ್ರಸಾದ ಇಲ್ಲ. ಗುರುಗಳು ಹೇಳಿದ ರೀತಿ ಯಾರು ನಿಜವಾದ ಸುಖಿಗಳು? ಯೋಗಿಗಳ ಭೋಗಿಗಳ? ಇಬ್ಬರು ಅಲ್ಲ, ಭಕ್ತರು. ನಮ್ ತರ ಮಾತಾಡೋಂಗಿಲ್ಲ, ಅಡ್ಡಾಡಂಗಿಲ್ಲ. ಊಟ ಮಾಡೋರು ಊಟ ಮಾಡ್ತಾ ಇದ್ರು, ಕೇಳೋರು ಕೇಳ್ತಾ ಇದ್ದೀರಿ, ಹಸಿವಾದ ಹೊರಗಡೆ ಹೋಗಿ ಬರ್ತಾ ಇದ್ದೀರಿ. ಗುರುಗಳ ಇಚ್ಛೆ ಮತ್ತೆ ಆ ಹೇಳಿರ್ತಕ್ಕಂಥ ತಾತ್ಪರ್ಯ ಇಷ್ಟೇ. ದೇವರು ಯಾರ್ಯಾರಿಗೆ ಯಾವ್ಯಾವ ಸುಖ ಕೊಡ್ಬೇಕು ಅಂತ ಹೇಳಿದನ್ನ ಕೊಟ್ಬಿಟ್ಟಿದೆ. ಅದನ್ನ ಅನುಭವಿಸೋ ಮನಸ್ಥಿತಿ ಇರಬೇಕು ಅಂತ ಹೇಳಿದ್ರು. ನೀವು ಕೊನೆವರೆಗೂ ನಾನು ಸುಖ ಇಲ್ಲ ಅಂದ್ರೆ ನಿಮ್ಗೆ ದೇವರ ಸಾಕ್ಷಿಯಾಗ್ಲಿ ಸುಖ ಕೊಡೋದಿಲ್ಲ. ಯಾರು ನಾವ್ ಏನಿರುತ್ತೆ ಸುಖ ಅನ್ಬೇಕು. ಬಹಳಷ್ಟು ಜನ ಬರ್ತೀರಿ ಗುರುಗಳ ಹತ್ರ, ಏನಪ್ಪಾ ಚೆನ್ನಾಗಿದೆ ಅಂದ್ರೆ ಏನ್ ಬುದ್ಧಿ, ಏನ್ ಚೆನ್ನಾಗಿದೆ ಅದಂಗೆ ಇದಂಗೆ. ಏನಪ್ಪಾ ಚೆನ್ನಾಗಿ ಅಡಿಕೆ ಬೆಳೆದಿದ್ಯಾ? ಎಲ್ಲಿ ಅಡಿಕೆ ಬೆಳಿತಾರೆ? ಅಡಿಕೆ ಏನ್ ಸರಿ ಬರುತ್ತಾ ಇಲ್ಲ. ಏನ್ ಮನೆಗೆ ಹೆಂಗೆ ಹೇಳ್ತಿ ಮಕ್ಕಳು? ಇಲ್ಲ ನಾನು ಹೇಳ್ತೀನಿ, ನನ್ನ ಮಾತು ಕೇಳೋದಿಲ್ಲ. ಮಕ್ಕಳೇ ಕೇಳೋದಿಲ್ಲ. ಎಲ್ಲ ಚೆನ್ನಾಗಿರುತ್ತೆ, ನೀವಾಗಿ ನೀವು ಅದನ್ನ ಬಿಂಬಿಸ್ಕೊಳ್ತೀರಿ. ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಅವಾಗ ಏನ್ ಮಾಡ್ತಾರೆ, ಅಶ್ವಿನಿ ದೇವತೆಗಳು ಇಲ್ಲೆಲ್ಲ ಸುತ್ತರಿತಿರ್ತಾರೆ. ಇವನೇನು ಎಷ್ಟೆಲ್ಲ ಸುಖ ಕೊಟ್ಟಿದ್ದೀನಿ ಆದ್ರೂ ಕೂಡ ಸುಖ ಇಲ್ಲ ಅಂತ ಜಗದ್ಗುರುಗಳು ಎದುರಿಗೆ ಹೇಳ್ತಾರೆ. ಆಯ್ತು ನೀವು ಸುಖ ಸಿಗಬಾರ್ದು ಅಂತ ಆಶೀರ್ವಾದ. ಅಶ್ವಿನಿ ದೇವತೆಗಳೆಲ್ಲ ವಾಚ್ ಮಾಡ್ತಿರ್ತಾರೆ. ಅವ್ರು ಭಾರಿ ಡೇಂಜರ್ ಅಶ್ವಿನಿ ದೇವತೆಗಳು. ಯಾರು ಕೇಳಿಲ್ಲ ನೀವು? ರೇಣುಕಾಚಾರ್ಯರು ಕೇಳಿದಿರಿ, ಈಶ್ವರನ್ ಕೇಳಿದಿರಿ, ಬ್ರಹ್ಮ ವಿಷ್ಣು ಮಹೇಶ್ವರ ಕೇಳಿದಿರಿ, ಕುಡಿಸ್ಲಮ್ಮ ಉಚ್ಚಂಗಿ ದುರ್ಗಮ್ಮ ಕೇಳಿದ್ರು. ಅಶ್ವಿನಿ ದೇವತೆಗಳು ಬಹಳ ಡೇಂಜರ್. ನೀವು ಒಳ್ಳೇದ್ ಕೇಳಿದ್ರೆ ಅಲ್ಲೇ ತಥಾಸ್ತು, ಒಳ್ಳೇದ್ ಕೊಟ್ಟರು ನಾನು ಸುಖವಾಗಿಲ್ಲ ಅಂದ್ರೆ ಅಲ್ಲೇ ತಥಾಸ್ತು, ನೀವು ಸುಖವಾಗಿರಕ್ ಸಾಧ್ಯ ಇಲ್ಲ. ಅದಕ್ಕೆ ಜಗದ್ಗುರುಗಳ ಆಶೀರ್ವಾದದಂತೆ ಏನು ನಮಗೆ ದೇವರು ಕೊಟ್ಟಿದ್ದಾನಲ್ಲ, ಅವ್ರವ್ರದೇ ಅವ್ರವ್ರ ಚಿಂತೆ. ನಿಮಗೂ ಕೂಡ ಅಷ್ಟೇ, ನಿಜವಾಗಿ ಸುಖ ಎಲ್ಲರೂ ಕೊಟ್ಟಿದ್ದಾನೆ ದೇವರು. ಅನುಭವಿಸುವ ಮನಸ್ಥಿತಿ ಮನುಷ್ಯನಿಗೆ ಇರಬೇಕೆ ವಿನಃ ಸುಖ ಅಂದ್ರೆ ದುಡ್ಡು, ಅಧಿಕಾರ, ಅಂತಸ್ತು ಅಲ್ಲ ಅನ್ನೋದನ್ನ ಅವ್ರ ತಾತ್ಪರ್ಯ. ನಾನು ತಮಗೆ ಹೇಳ್ತೇನೆ ಮುಂದಿನವಾಗಿ. ಜಗದ್ಗುರುಗಳ ಆಶೀರ್ವಾದ ನನಗೆ ತುಂಬಾ ವರ್ಷಗಳಿಂದ ಇದೆ. ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ. ಅನಿವಾರ್ಯವಾಗಿ ನಾನು ಸಭೆಗೆ ಬರೋ ಸ್ಥಳವಾಯಿತು. ಮತ್ತೆ ನನಗೆ ಕೋರ್ಟ್ ಇದೆ. ನಾನಿನ್ನು ಮನೆ ಕೋರ್ಟ್ ಪ್ರಸಾದ ತಗೊಂಡು ಕೋರ್ಟ್ ಅಟೆಂಡ್ ಮಾಡಬೇಕು. ಮತ್ತೆ ಸಂಜೆ ಸೀರೀಸ್ ಆಫ್ ಮೀಟಿಂಗ್ಸ್ ಇದೆ. ನಿಮಗೆ ಕಣ್ಣಿಗೆ ಮಾತ್ರ ಯಾರು ಚೆನ್ನಾಗಿ ಕಾಣ್ತಾರೋ ಅವ್ರು ಮಾತ್ರ ಸುಖ ಅಂತ ತಾವೇನು ಅನ್ಕೊಂಡಿದೆ, ಆ ಮನಸ್ಸಿಂದ ಮೊದಲಿಗೆ ಹೊರಗೆ ಬಂದ್ರಿ. ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ, ಒಳ್ಳೊಳ್ಳೆ ಡ್ರೆಸ್ ಮಾಡ್ಕೊಂಡು ಹೋಗ್ಲಿ. ಮದುವೆಗೆ ರೇಷ್ಮೆ ಸೀರೆ ಹಾಕೋದು ಇಂಪಾರ್ಟೆಂಟ್ ಅಲ್ಲ. ಈ ರೀತಿಯ ದೇವಸ್ಥಾನಗಳಿಗೆ, ಫಂಕ್ಷನ್ಗಳಿಗೆ, ಗುರುವಾರ ಫಂಕ್ಷನ್ಗಳಿಗೆ ರೇಷ್ಮೆ ಸೀರೆ ಬಂಗಾರ. ಯಾಕೆ ಗೊತ್ತಾ? ಅದನ್ನ ದೇವರು ಕೊಟ್ಟಿರ್ತಾನೆ ನಿಮಗೆ. ನೀವು ಅದನ್ನ ಮದುವೆಗೆ ಬೇರೆ ತೋರ್ಸಕ್ ಹೋಗ್ತೀರಿ. ದೇವ್ರ ಮುಂದೆ ನಿಂತು ಬಹಳ ಕಷ್ಟದಲ್ಲಿದ್ದೀರಿ ಅಂತ ಹೇಳ್ತೀರಿ. 25 ತೊಲೆ ಬಂಗಾರ ಇದ್ರು ಕೂಡ ದೇವ್ರ ಮುಂದೆ ಕುಂತ ಅಪ್ಪ ನನ್ನ ಕಷ್ಟ. ದೇವ್ರ ಮುಂದೆ 25 ತೊಲೆ ಬಂಗಾರ ಹಾಕಿ ನಾನು ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ಕೋಟ್ ಹಾಕೊಂಡು ಹೋಗ್ತೇನೆ. ಯಾಕಂದ್ರೆ ನನಗೆ ದೇವ್ರುಗಳು ಆಶೀರ್ವಾದ ಮಾಡಿದ್ದಾರೆ. IAS ಆಗಿ ತೋರಿಸ್ತೀನಿ ನಮ್ಗೆ. ನೀವು ಮದುವೆಗಳಿಗೆ ಹೋಗಿ ಡ್ರೆಸ್ ಮಾಡ್ಕೊಬಾರ್ದು. ಯಾವತ್ತು ಪ್ರತಿಯೊಬ್ಬರು ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ಮಹಿಳೆಯರು ಅರಿಶಿನ ಕುಂಕುಮ ಸಮೇತ ರೇಷ್ಮೆ ಸೀರೆ ಉಟ್ಕೊಂಡು ನಿಮ್ಮಲ್ಲಿ ಇರ್ತಕ್ಕಂಥ ಬಂಗಾರ ಎಷ್ಟಿದೆ ಅದನ್ನ ದೇವತೆಗಳ ಮುಂದೆ ನೀವು ಪ್ರದರ್ಶನ ಮಾಡ್ಬೇಕು. ಅಂದಾಗ ಮಾತ್ರ ನೀವು ಹೆಚ್ಚು ಶ್ರೀಮಂತರಾಗ್ತೀರಿ, ನೀವು ಸುಖವಾಗಿರ್ತೀರಿ. ಮತ್ತೆ ನೀವು ಅಷ್ಟೇ ಹಾಕೇಬೇಕು, ಗಂಡು ಮಕ್ಕಳನ್ನ ಅರ್ಧಂಗೆ ಯಾಕಂತ ಕರ್ಕೊಂಡು ಮದುವೆಗೆ ಕೊಡ್ಸಿರ್ತೀರಲ್ಲ, ಹೇಳಿ ನೀಟಾಗಿ ಶೇವಿಂಗ್ ಮಾಡಿಸ್ಕೊಂಡು ಅವ್ರನ್ನ ದೇವಸ್ಥಾನಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ರಿ. ಅವರು ನಿಮಗೆ
ನಿಮ್ಮ ಮುತ್ತೈದೆ ಭಾಗ್ಯವನ್ನು ಕಾಪಾಡುವಂತಹ ಗೌರವ ಅವ್ರ ದೇವರಿಂದ ಅವ್ರಿಗೆ ಕೊಡ್ಸಿ. ಅವಾಗ ಮಾತ್ರ ಸಂಸಾರ ಚೆನ್ನಾಗಿರುತ್ತೆ. ನಾನು ಹೇಳಿದ ವಿಚಾರದಲ್ಲಿ ಇಲ್ಲಿ ಯಾರು ಸಾವುಕಾರರು ಅಲ್ಲ, ಬಡವರು ಅಲ್ಲ, ಭಕ್ತಿನಲ್ಲಿ ಯಾರು ಕಡಿಮೆ ಅಲ್ಲ. ಎಲ್ಲರಿಗೂ ಗುರುಗಳ ಆಶೀರ್ವಾದ, ದೇವತೆಗಳ ಆಶೀರ್ವಾದ ತಮ್ಮ ಮೇಲಿದೆ. ಅದನ್ನು ಅನುಭವಿಸಿ ಅಂತ ಹೇಳ್ತಾ, ತಡವಾಗಿ ಬಂದಿರ್ತಾವೆಲ್ಲ ನಾನು ಮತ್ತೆ ನಿಂದ್ರೆ ಒಂದು ಅರ್ಧ ಗಂಟೆ ಭಾಷಣ ಮಾಡ್ತೀನಿ. ಬಟ್ ನಾನು ತಾವೆಲ್ಲ ಹಸಿವು ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಗುರುಗಳ ಒಂದು ಆಶೀರ್ವಾದವನ್ನು ಪಡೆಯಲಿಕ್ಕೆ ನಾನು ಬಂದಿದ್ದೀನಿ. ನಮ್ಮ ಕರಿಸಿದ್ದೇಶ್ವರ ಅಜ್ಜವರು ಕೂಡ ಬರಲೇಬೇಕು ಅಂತ ಹೇಳಿದ್ರು. ಯಾವುದೇ ಸಭೆ ಸಮಾರಂಭಗಳಿಗೆ ನಾವು ಹೋಗೋದ್ರಿಂದ ನಮಗೆ ಶಾಂತಿ ಬರುತ್ತೆ. ಒಂದು ಸ್ವಲ್ಪ ಹೊತ್ತು ಆಧ್ಯಾತ್ಮಿಕ ಚಿಂತನೆ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಇಲ್ಲದ್ರೆ ನಾವು ಬರೀ ಜನ ಬರ್ತಾರೆ, ಮನೆಯಿಲ್ಲ, ನೀರಿಲ್ಲ, ಅದಿಲ್ಲ, ಬರೀ ಅದೇ ನಿನ್ನೆ ಎಲ್ಲ ಕೊಟ್ಟರಾಗ ಅದನ್ನೇ ಕೇಳಿದ್ವಿ. ಇವತ್ತು ಬೇರೆ ತರ. ಹಿಂಗೆ ಈ ಸಿಡಿ ಚೇಂಜ್ ಹಾಕ್ಯಂತ ಇರ್ಬೇಕು ನಾವು. ನೀವು ಮನೆಗೆ ಯಾವಾಗ್ಲೂ ಸಿಡಿನ ಒಂದೇ ತರದೇ ಕಾಣೋದು. ಗಂಡ ಕಷ್ಟ, ಮಗ ಕಷ್ಟ, ಮನೆ ಕಷ್ಟ. ಒಳ್ಳೆ ಸಿಡಿ ಹಾಕಿ ನಿಮ್ ಟಿವಿನಲ್ಲಿ ಒಳ್ಳೆ ಚಾನಲ್ ಇದ್ದಂಗೆ. ಈ ರೀತಿ ಆಧ್ಯಾತ್ಮಿಕಗಳು ನಿಮಗೆ ಇನ್ನು ಹೆಚ್ಚು ಹೆಚ್ಚು ನಿಮಗೆ ದೃಢತೆಯನ್ನು ಕೊಡುತ್ತೆ, ಕಷ್ಟಗಳನ್ನು ಎದುರಿಸುವ ಶಕ್ತಿ ಕೊಡುತ್ತೆ, ದೇವರ ಮೇಲೆ ನಂಬಿಕೆ ಬರುತ್ತೆ. ನಂಬಿಕೆನೇ ಜೀವನ, ನಂಬಿಕೆ ಅಂತ ಇರುತ್ತೆ. ಏನು ಪ್ರಪಂಚದಲ್ಲಿ ನಾಳೆ ಇವತ್ತು ಜೀವನ ಅಂದ್ರೆ ಏನು ಅಂದ್ರೆ ನಾಳೆಯ ಬಗ್ಗೆ ಚಿಂತೆ. ನಾಳೆ ಅಂದ್ರೆ ಯಾವುದು? ನಿನ್ನೆಯ ಮೌನ. ಇವೆರಡನ್ನಷ್ಟೇ ಜೀವನ ಇರುತ್ತೆ. ಅದಕ್ಕೆ ತಾವೆಲ್ಲರೂ ಕೂಡ ಮಾನ್ಯ ಜಗದ್ಗುರುಗಳ ಆಶೀರ್ವಾದ ಪಡೆದಿರಿ. ಜಗದ್ಗುರುಗಳು ನಮ್ಮ ಕ್ಷೇತ್ರಕ್ಕೆ ಬಂದು, ವಿಜಯನಗರ ಕ್ಷೇತ್ರಕ್ಕೆ ಬಂದು ಎಲ್ಲ ಭಕ್ತರಿಗೆ ಅವರ ವಿಷಯಗಳನ್ನ ತಮ್ಮೆಲ್ಲರಿಗೂ ಆಶೀರ್ವಾದದ ಮೂಲಕ ತಿಳಿಸಿದ್ದಾರೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹೊರಗುರು ಚರಮೂರ್ತಿಗಳು ಯಾವ ರೀತಿ ಇರಬೇಕು ಅಂತ ಹೇಳಿದ್ದಾರೆ. ಸಂಸ್ಕಾರ ಮತ್ತು ಸಂಸ್ಕೃತಿ ನಮ್ಮನ್ನು ನೋಡಿ ಕಲಿಬೇಕು, ಆ ರೀತಿ ಇರಬೇಕು ಅಂತ ಹೇಳಿ. ಅದೇ ರೀತಿ ಕರಿಸಿದ್ದೇಶ್ವರರ ಹಿರಿಯ ಜಗದ್ಗುರುಗಳು ಯಾವ ರೀತಿ ಇದ್ರು, ಧರ್ಮದ ಬಗ್ಗೆ ಯಾವ ರೀತಿ ಮಾಹಿತಿ ಕೊಡ್ತಾ ಇದ್ರು, ಭಾಗದ ಜನಗಳಿಗೆ ಯಾವ ರೀತಿ ಒಂದು ಆಶಾ ಕಿರಣವಾಗಿದ್ರು ಕೂಡ ಹೇಳಿದ್ದಾರೆ. ಅದೇ ರೀತಿ ಈಗಿನ ಜಗದ್ಗುರುಗಳು ಮುಂದುವರಿಸಲಿ. ಶ್ರೀ ಪಟ್ಟಾಧ್ಯಕ್ಷರು ಕೂಡ ಹೊಸದಾಗಿ ಪಟ್ಟಾಧ್ಯಕ್ಷರು ಮಾಡಿದ್ದಾರೆ. ಚೆನ್ನಾಗಿ ಅವರು ಕೂಡ ಎಲ್ಲ ಜ್ಞಾನವನ್ನು ತಿಳ್ಕೋಬೇಕು. ಪಟ್ಟಾಧ್ಯಕ್ಷರು ಆದ ತಕ್ಷಣನೇ ಪ್ರಪಂಚ ಫಸ್ಟ್ ಪಟ್ಟಾಧ್ಯಕ್ಷರಿಗೆ ಏನ್ ಮಾಡ್ತಾರೆ ಬುದ್ಧಿ ಅಂದ್ರೆ, ಫಸ್ಟ್ ಪಟ್ಟಾಧ್ಯಕ್ಷರು ನಾನು ಕೆಲವು ಮಠದಲ್ಲಿ ನೋಡಿದಾಗ ಚೇರುಗಳನ್ನ ಹಾಕ್ತಾರೆ. ಅಂದ್ರೆ ಅವರಿಗೆ ಅರಿವಾಗ್ಬೇಕು ಕಷ್ಟದ ಅಂತೇಳಿ. ಆ ಅರಿವನ್ನ ತೆಗೆದುಕೊಂಡಾಗ ಈಗಂತಹ ಸಭೆಯಲ್ಲಿ ಅವ್ರಿಗೆ ಮಾತಾಡಕ್ಕೆ ಅವಕಾಶ ಬರುತ್ತೆ. ಅದು ನೇರವಾಗಿ ಸ್ಟೇಜಿಗೆ ಬಂದ್ಬಿಟ್ರೆ ಕಾಣೋದಿಲ್ಲ ಕಷ್ಟಗಳು. ಆ ರೀತಿಯ ತರ ತಾವು ಬೆಳೆಸ್ಬೇಕು. ಆ ಮರಿ ಈ ಭಾಗದಲ್ಲಿ ತಮ್ಮ ರೀತಿ ಮಾಹಿತಿ ಬರಬೇಕಂದ್ರೆ ಪ್ರತಿಯೊಂದನ್ನು ಕಡು ಬಡವರು ಪ್ರತಿಯೊಂದು ಪ್ರದೇಶಕ್ಕೂ ಹೋಗಿ ಆ ಮಾಹಿತಿ ತಿಳಿದಾಗ ಮಾತ್ರ ಅವರು ಗುರುಗಳಾಗ ಸಾಧ್ಯ, ನನ್ನ ಅನಿಸಿಕೆ ಪ್ರಕಾರ. ಅದಕ್ಕೆ ಈ ಭಾಗದ ಜನರಿಗೆ ಅವರಿಂದ ಮಾರ್ಗದರ್ಶನ ನಡೀಲಿ. ಮಠಗಳು ಇರೋದ್ರಿಂದ ಇವತ್ತು ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಸಂಸ್ಕೃತಿ ಸಂಸ್ಕಾರ ನಡೀತಾ ಇದೆ. ಅದೇ ರೀತಿ ನಡೀಲಿಕ್ಕೆ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಕರೆಸಿ ಇಲ್ಲಿ ಆಶೀರ್ವಾದ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ, ಎಲ್ಲ ಭಕ್ತಾದಿಗಳಿಗೂ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ